ಕಾಮ ಕಿಟೋ ದೊಡ್ಡ ಹೈನ. ಅವನು ಕೇವಲ ಶಕ್ತಿಯಿಂದ ನಾಯಕತ್ವವನ್ನು ನಂಬುತ್ತಾನೆ. ವಯಸ್ಸಾದ ಮಕಾಲಿ, ಪ್ರಸ್ತುತ ನಾಯಕ ಇಬ್ಬರಿಗೂ ಒಂದು ಸ್ಪರ್ಧೆಯನ್ನು ಘೋಷಿಸುತ್ತಾರೆ. ಮೊದಲ ಪರೀಕ್ಷೆ ಬರಗಾಲದ ಸಮಯದಲ್ಲಿ ಗುಪ್ತ ನೀರಿನ ಮೂಲವನ್ನು ಕಂಡುಹಿಡಿಯುವುದು. ಕಿಟೋ ತನ್ನ ಶಕ್ತಿಯನ್ನು ಬಳಸುತ್ತಾ ಜೋರಾಗಿ ನೆಲವನ್ನು ಅಗೆಯುತ್ತಾ ನೀರನ್ನು ಹುಡುಕುತ್ತಾನೆ. ಅವನು ಜೋರಾಗಿ ಮತ್ತು ವೇಗವಾಗಿ ಕೆಲಸ ಮಾಡುತ್ತಾನೆ, ಆದರೆ ಫಲಿತಾಂಶ ಶೂನ್ಯ. ಜಾರಾ ನಿಲ್ಲುತ್ತಾಳೆ. ಅವಳು ಸುತ್ತಮುತ್ತಲಿನ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಾಳೆ. ಅವಳು ಒಂದು ಹಳೆಯ ಮರದ ದಿಕ್ಕಿನಲ್ಲಿ ಬೆಳೆಯುತ್ತಿರುವ ಗಟ್ಟಿಮುಟ್ಟಾದ ಬೇರುಗಳನ್ನು ನೋಡುತ್ತಾಳೆ. ಬೇರುಗಳು ಹಸಿರನ್ನು ಹುಡುಕಲು ಮಾರ್ಗವನ್ನು ತೋರಿಸುತ್ತವೆ. ಜಾರಾ ಆ ದಿಕ್ಕಿನಲ್ಲಿ ಓಡುತ್ತಾಳೆ. ಅವಳು ಕಿರಿದಾದ ಬಂಡೆಯ ಗಲ್ಲಿಗೆ ಬರುತ್ತಾಳೆ. ಅಲ್ಲಿನ ಗಾಳಿಯು ತಂಪಾಗಿತ್ತು. ಕೆಳಗೆ ಬಂಡೆಗಳ ಅಡಿಯಲ್ಲಿ ಅವಳು ತೇವವಾದ ಹಸಿರು ಪಾಚಿಯ ಒಂದು ಸಣ್ಣ ಪ್ಯಾಚನ್ನು ನೋಡುತ್ತಾಳೆ. ಜಾರಾ ಅವಳು ತೇವವಾದ ಹಸಿರು ಪಾಚಿಯ ಒಂದು ಸಣ್ಣ ಪ್ಯಾಚನ್ನು ನೋಡುತ್ತಾಳೆ. ಜಾರಾ ಸಂತೋಷದಿಂದ ನೆಲವನ್ನು ಅಗೆದಾಗ ಅಲ್ಲಿ ಶುದ್ಧ ನೀರು ಚಿಮ್ಮುತ್ತದೆ. ಕಿಟೋ ಮತ್ತು ಮಕಾಲಿ ಗಲ್ಲಿಗೆ ಬರುತ್ತಾರೆ. ಕಿಟೋ ಆಶ್ಚರ್ಯದಿಂದ ನೋಡುತ್ತಾರೆ. ಮಕಾಲಿ ಜಾರಳನ್ನು ಶ್ಲಾಘಿಸುತ್ತಾರೆ. ಬುದ್ಧಿವಂತಿಕೆಗೂ ಶಕ್ತಿಗಿಂತ ದೊಡ್ಡ ನಾಯಕತ್ವ. ಕಿಟೋ ಇನ್ನೂ ಅಸಮಾಧಾನದಿಂದ ಇದೊಂದು ಅದೃಷ್ಟ ಎಂದು ಗೊಣಗುತ್ತಾನೆ. ಎರಡನೇ ಪರೀಕ್ಷೆ ಆಳವಾದ ಕಂದರವನ್ನು ದಾಟಿ ಪವಿತ್ರ ಮೂಲೆಯನ್ನು ತರುವುದು. ಕಂದರದ ಆಚೆಗಿನ ಬಂಡೆಯು ಅಪಾಯಕಾರಿ ಮತ್ತು ಜಾರಲು ಸಾಧ್ಯವಿತ್ತು. ಕಿಟೋ ತನ್ನ ಬಲವಾದ ಕಾಲುಗಳ ಮೇಲೆ ಅವಲಂಬಿಸಿ ಹಾರಲು ಸಿದ್ಧನಾಗುತ್ತಾನೆ. ಮಕಾಲಿ ಎಚ್ಚರಿಸಿದರು, ಶಕ್ತಿಯಿಂದ ಈ ಅಪಾಯವನ್ನು ಗೆಲ್ಲಲು ಸಾಧ್ಯವಿಲ್ಲ. ಜಾರಾ ಕಂದರದ ಅಂಚಿನಲ್ಲಿರುವ ದಪ್ಪನೆಯ ಉದ್ದವಾದ ಬಳ್ಳಿಗಳನ್ನು ಗಮನಿಸುತ್ತಾಳೆ. ಅವಳು ಹೇಳುತ್ತಾಳೆ, ನಾವು ಒಟ್ಟಾಗಿ ಕೆಲಸ ಮಾಡಿದರೆ ನಾವು ಈ ಬಳ್ಳಿಯನ್ನು ದಾಟಲು ಸೇತುವೆ ಮಾಡಬಹುದು. ಕಿಟೋ ಮೊದಲು ವಿರೋಧಿಸುತ್ತಾನೆ, ಆದರೆ ಮಕಾಲಿ ಜಾರಳ ಕಲ್ಪನೆಯನ್ನು ಅನುಮೋದಿಸುತ್ತಾರೆ. ಕಿಟೋ ಮತ್ತು ಮಕಾಲಿ ಬಳ್ಳಿಯನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ. ಜಾರಾ ಈಗ ಅದರ ಮೇಲೆ ಜಾರುತ್ತಾಳೆ. ಪ್ರತಿಯೊಂದು ಹೆಜ್ಜೆಯೂ ಅಪಾಯಕಾರಿ, ಆದರೆ ಅವಳು ಸಂಪೂರ್ಣವಾಗಿ ಕೇಂದ್ರೀಕರಿಸಿದ್ದಾಳೆ. ಅವಳು ಪವಿತ್ರ ಮೂಲೆಯನ್ನು ತಲುಪುತ್ತಾಳೆ ಮತ್ತು ಅದನ್ನು ಹಿಡಿದು ಹಿಂದಿರುಗುತ್ತಾಳೆ. ಕಿಟೋ ಆಳವಾದ ಗೌರವದಿಂದ ಜಾರಳನ್ನು ನೋಡಿ ತಲೆ ಅಲ್ಲಾಡಿಸುತ್ತಾನೆ. ಅಂತಿಮ ಸವಾಲು, ಗಿಡುಗಗಳ ಗುಂಪು ಬೇಟೆಯ ಮೇಲೆ ದಾಳಿ ಮಾಡುತ್ತಿದೆ. ಕಿಟೋ ಹೋರಾಡಲು ಬಯಸುತ್ತಾನೆ. ಜಾರಾ ಹೋರಾಟದ ಬದಲು ಬುದ್ಧಿವಂತಿಕೆಯನ್ನು ಬಳಸಲು ನಿರ್ಧರಿಸುತ್ತಾಳೆ. ಅವಳು ಸಿಂಹದಂತೆ ಕೂಗುತ್ತಾಳೆ. ಗಿಡುಗಗಳು ಭಯಗೊಂಡು ದಿಗ್ಭ್ರಮೆಗೊಂಡು ಹಾರಿಹೋಗುತ್ತವೆ. ಸಂಪನ್ಮೂಲವನ್ನು ಉಳಿಸಲಾಗಿದೆ. ಮಕಾಲಿ ಘೋಷಿಸಿದರು, ಜಾರಾ ಹೋಗುತ್ತವೆ. ಸಂಪನ್ಮೂಲವನ್ನು ಉಳಿಸಲಾಗಿದೆ. ಮಕಾಲಿ ಘೋಷಿಸಿದರು, ಜಾರಾ ನಮ್ಮ ಹೊಸ ನಾಯಕಿ. ಅವಳು ಶಕ್ತಿಯೊಂದಿಗೆ ಬುದ್ಧಿವಂತಿಕೆಯನ್ನು ತರುತ್ತಾಳೆ.